ವಿವಾಹದಲ್ಲಿ ವಿಳಂಬವನ್ನು ಎದುರಿಸುತ್ತಿದ್ದೀರಾ? ಈ ಪರಿಹಾರ ಕ್ರಮವನ್ನು ಅನುಸರಿಸಿ. ಉದ್ದೇಶಪೂರ್ವಕವಾಗಿ ವಿವಾಹವನ್ನು ವಿಳಂಬ ಮಾಡುವುದು ಒಂದು ಸಂಗತಿಯಾದರೆ, ಪೋಷಕರು ಮಕ್ಕಳ ವಿವಾಹಕ್ಕೆ ಸೂಕ್ತ ಸಂಗತಿಯನ್ನು ಹುಡುಕುತ್ತಿದ್ದರೂ ಯಾವುದೇ ವಿವಾಹ ಸಂಬಂಧಗಳು ಕೂಡಿ ಬರದಿದ್ದರೆ ಸೂಕ್ತ ಪರಿಹಾರ ಮಾಡುವುದು ಅಗತ್ಯ. ಮೊದಲೆಲ್ಲ ಮದುವೆ ಎಂದರೆ ಹುಡುಗಿಯರು 23 ವರ್ಷದ ಒಳಗೆ ಆಗಬೇಕು, ಹುಡುಗರಿಗೆ 30 ವರ್ಷದ ಒಳಗೆ ಆಗಬೇಕು ಎನ್ನುವ ಮನಸ್ಥಿತಿ ಇತ್ತು. ಸೂಕ್ತ ವರ್ಷದ ಒಳಗೆ ವಿವಾಹ ಆಗದೇ ಇದ್ದರೆ ಸಂಬಂಧಿಕರು ಹಾಗೂ ನೆರೆಹೊರೆಯವರು ತಲೆಗೊಂದು ಮಾತಾಡುತ್ತಿದ್ದರು. ಆದರೆ ದಿನ ಕಳೆದಂತೆ ಯುವಕ ಯುವತಿಯರ ಚಿಂತೆಗಳು, ಪೋಷಕರ ಅಭಿಲಾಷೆಗಳು ಬದಲಾಗುತ್ತಾ ಬಂದಿದೆ. ಇದೀಗ ಯುವತಿಯರು 25 ವರ್ಷದ ನಂತರ ವಿವಾಹದ ಚಿಂತನೆಗಳು ನಡೆಸುತ್ತಾರೆ. ಯುವಕರು 30ರ ನಂತರದಲ್ಲಿ ವಿವಾಹವಾಗಲು ಬಯಸುತ್ತಾರೆ. ವಿವಾಹ ಎನ್ನುವುದು ಪ್ರತಿಯೊಬ್ಬರ ಜೀವನದಲ್ಲೂ ಅತ್ಯಂತ ಮಹತ್ತರವಾದ ಹಂತ. ಈ ಹಂತದಲ್ಲಿ ಆಯ್ಕೆ ಮಾಡಿಕೊಳ್ಳುವಾಗ ಸಾಕಷ್ಟು ಚಿಂತನೆಗಳು ನಡೆಸಬೇಕು. ವಿವಾಹದ ಜೀವನ ಬದುಕನ್ನು ಬದಲಾಯಿಸುವುದು, ತುಂಟಾಟದ ಜೀವನದಿಂದ ಜವಾಬ್ದಾರಿ ನಿರ್ವಹಣೆಯ ಹಂತಕ್ಕೆ ಕರೆದೊಯ್ಯುವುದು, ಜೊತೆಗೆ ಇನ್ನೊಂದು ಜೀವ ಹಾಗೂ ಕುಟುಂಬಕ್ಕೆ ಆಸರೆಯಾಗಿ ನಿಲ್ಲುವ ಸಾಮರ್ಥ್ಯ ನಮ್ಮಲ್ಲಿ ಇರಬೇಕಾಗುತ್ತದೆ. ದಾಂಪತ್ಯ ಜೀವನ ಉತ್ತಮ ಹೊಂದಾಣಿಕೆಯಿಂದ ಕೂಡಿದ್ದರೆ ಆಗ ಬದುಕು ಸಂತೋಷದಿಂದ ತೃಪ್ತಿಯ ಅನುಭವ ನೀಡುವುದು. ವಿವಾಹದಲ್ಲಿ ಉಂಟಾಗುವ ಅನಗತ್ಯ ವಿಳಂಬವು ಕುಂಡಲಿಯಲ್ಲಿನ ಕೆಲವು ತೊಂದರೆ ಅಥವಾ ದೋಷಗಳನ್ನು ಪ್ರತಿಬಿಂಬಿಸುತ್ತದೆ. ಇದಕ್ಕೆ ಪರಿಹಾರಗಳು ಹೀಗಿವೆ. ಮಾಂಗಲಿಕ ಯೋಗ ಅಥವಾ ಕಾಳಸರ್ಪ ದೋಷ. ಮಾಂಗಲಿಕ ಯೋಗ ಅಥವಾ ಕಾಳಸರ್ಪ ದೋಷ ಇದ್ದು ಹುಡುಗಿಯ ವಿವಾಹ ವಿಳಂಬವಾಗುತ್ತಿದೆ ಎನ್ನುವುದು ಜ್ಯೋತಿಷ್ಯದ ಮೂಲಕ ತಿಳಿದು ಬಂದರೆ ಆಗ ಸೂಕ್ತ ಜ್ಯೋತಿಷ್ಯ ತಜ್ಞರನ್ನು ಭೇಟಿಯಾಗಿ. ಇಲ್ಲವಾದರೆ ತುಳಸಿದಾಸರ ಚೌಪಿಯನ್ನು 108 ಬಾರಿ ಪಠಿಸಬೇಕು. ಆದಾಗ್ಯೂ ಪ್ರಯತ್ನದಲ್ಲಿ ನೈಸರ್ಗಿಕ ಶಕ್ತಿಯಿಂದ ವಿಳಂಬವಾಗುತ್ತಿದೆ ಎಂದಾದರೆ ಗಮನಾರ್ಹವಾದ ಪರಿಹಾರ ಕ್ರಮವನ್ನು ಅನುಸರಿಸಬೇಕು. ಮಾಂಗಲಿಕ ಹಾಗೂ ಕಾಳಸರ್ಪ ದೋಷವು ವ್ಯಕ್ತಿಯ ಜೀವನದಲ್ಲಿ ಸಾಕಷ್ಟು ತೊಂದರೆ ಹಾಗೂ ವಿಶೇಷ ಸಂಗತಿಗಳಲ್ಲಿ ವಿಳಂಬವನ್ನು ಸೂಚಿಸುತ್ತದೆ. ಎರಡನೇ ಪರಿಹಾರ, ವಿವಾಹವಾಗುತ್ತಿರುವ ಹುಡುಗಿಯ ಬಟ್ಟೆ ಧರಿಸುವುದು. ವಿವಾಹಕ್ಕೆ ಸಂಗಾತಿಯ ಹುಡುಕಾಟ ನಿರಂತರವಾಗಿಯೇ ನಡೆಯುತ್ತಿದ್ದರೂ ಯಾವುದೇ ಸಂಬಂಧಗಳು ಕೈಗೂಡದಿದ್ದಲ್ಲಿ ವಿವಾಹ ಆಗುತ್ತಿರುವ ಹುಡುಗಿಯ ಬಟ್ಟೆಯನ್ನು ಧರಿಸಬೇಕು. ಆಗ ವಿಫಲತೆಯನ್ನು ಅನುಭವಿಸುತ್ತಿರುವವರಿಗೂ ಬಹುಬೇಗ ವಿವಾಹ ಭಾಗ್ಯ ಒದಗಿ ಬರುವುದು ಎಂದು ಹೇಳಲಾಗುತ್ತದೆ. ಬಾಳೆ ಗಿಡದ ಬೇರು. ವಿವಾಹವು ವಿಳಂಬವಾಗುತ್ತಿದೆ ಎಂದರೆ ಜ್ಯೋತಿಷ್ಯರಲ್ಲಿ ಶುಭ ಮುಹೂರ್ತವನ್ನು ಪಡೆದು ಆ ಮುಹೂರ್ತ ಅಥವಾ ಸಮಯದಲ್ಲಿಯೇ ಬೇರನ್ನು ಹೊಂದಿರುವ ಬಾಳೆ ಗಿಡವನ್ನು ತನ್ನಿ. ಅದನ್ನು ಪೂಜೆ ಮಾಡಿ ಬಳಿಕ ಹಳದಿ ಬಟ್ಟೆಯಿಂದ ಸುತ್ತಿಡಬೇಕು. ಹೀಗೆ ಮಾಡುವುದರಿಂದ ಕೆಲವು ದೋಷಗಳು ನಿವಾರಣೆಯಾಗುವುದು. ವಿವಾಹವು ಬಹುಬೇಗ ಜರುಗುವುದು. ಅಶ್ವತ್ಥ ಮರಕ್ಕೆ ನೀರನ್ನು ಎರೆಯಬೇಕು. ಸೂಕ್ತ ಅವಧಿ ಅಥವಾ ವಯಸ್ಸಿನಲ್ಲಿ ವಿವಾಹ ಆಗದೇ ಇದ್ದರೆ ಹುಡುಗಿಯು 43 ದಿನಗಳ ಕಾಲ ನಿರಂತರವಾಗಿ ಅಶ್ವತ್ಥ ಮರಕ್ಕೆ ನೀರನ್ನು ಎರೆಯಬೇಕು. ನಂತರ ಅಲ್ಲಿ ಶುದ್ಧ ತುಪ್ಪದ ದೀಪವನ್ನು ಬೆಳಗಿಸಬೇಕು. ಈ ಕ್ರಮವನ್ನು ಭಾನುವಾರ ಮತ್ತು ಮುಟ್ಟಿನ ಸಂದರ್ಭದಲ್ಲಿ ಮಾಡಬಾರದು. ಅರಿಶಿಣ ಮಿಶ್ರಿತ ಸ್ನಾನ. ಮದುವೆ ವಿಳಂಬವಾಗುತ್ತಿರುವ ಹುಡುಗರು ಮತ್ತು ಹುಡುಗಿಯರು ಸ್ನಾನದ ನೀರಿಗೆ ಸ್ವಲ್ಪ ಅರಿಶಿಣ ಪುಡಿಯನ್ನು ಬೆರೆಸಬೇಕು. ಸ್ನಾನ ಮಾಡಿದ ನಂತರ ಹಣೆಯ ಮೇಲೆ ಕೇಸರಿಯೊಂದಿಗೆ ತಿಲಕವನ್ನು ಇಟ್ಟುಕೊಳ್ಳಬೇಕು. ಈ ವಿಧಾನವನ್ನು ಪ್ರತಿನಿತ್ಯ ಅನುಸರಿಸಿದರೆ ಮನಮೆಚ್ಚುವ ಹುಡುಗ ಹುಡುಗಿ ಸಿಗುವರು. ಅಥವಾ ವಿಳಂಬವಾದ ವಿವಾಹಕ್ಕೆ ಸಾಕಷ್ಟು ಕಾರಣಗಳು ಅನಿರೀಕ್ಷಿತವಾಗಿ ಆಗಬಹುದು. ಧಾರ್ಮಿಕವಾಗಿ ಕೆಲವು ಪರಿಹಾರ ಕ್ರಮವನ್ನು ನಂಬಿಕೆಯಿಂದ ಅನುಸರಿಸಿದರೆ ಉತ್ತಮ ಪ್ರತಿಫಲ ದೊರೆಯುವುದು.